ಅಬಕಾರಿ ಸಚಿವರ ತವರು ಜಿಲ್ಲೆ ಆದಂಥ ಏನು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹಲ್ಕುರ್ಕಿ ಗ್ರಾಮದಲ್ಲಿ ಇವತ್ತಿನ ದಿನ ಸಾಕಷ್ಟು ಜನ ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು ಮತ್ತು ಅನೇಕ ವಯಸ್ಕರರು ಕೂಡ ಏನು ಸರಾಯಿ ಒಂದು ಇದಕ್ಕೆ ಮಗ್ನನಾಗಿ ಬಹಳಷ್ಟು ಜನರು ಕೂಡ ಇವತ್ತು ಸರಾಯಿ ಕುಡಿದು ಸಾಯುವಂಥ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಒಂದು ತಿಂಗಳಲ್ಲೇ 4 ರಿಂದ 5 ಜನ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈ ಒಂದು ಏನು ಗ್ರಾಮದಲ್ಲಿದ್ದಂಥ ಮಹಿಳೆಯರಾಗಿರ್ಬೋದು, ಪುರುಷರು ಕೂಡ ಹೇಳುವಂಥ ಮಾತಾಗಿದೆ. ಆದರೆ ಇವತ್ತಿನ ದಿನ ಬೇಸತ್ತು ಆದಷ್ಟು ಬೇಗನೆ ಈ ಒಂದು ಸರಾಯಿ ಅಂಗಡಿಯನ್ನು ಬಂದ್ ಮಾಡದೇ ಇದ್ರೇನೆ ಏನು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಏನು ರೋಡ್ ಪಕ್ಕದಲ್ಲಿರ್ತಕ್ಕಂಥ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಲ್ಲಿ ಕೂಡ ಬರೀ ಸರಾಯಿಯನ್ನೇ ಮಾರ್ತಾರೆ, ಹೆಸರಿಗೆ ಮಾತ್ರ ಪಾನ್ ಶಾಪ್ ಅಂತ ಇರುತ್ತೆ, ಆದರೆ ಒಳಗಡೆ ಸರಾಯಿ ಮಾರ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಸಾಕಷ್ಟು ಏನು ಅಬಕಾರಿ ಇಲಾಖೆಗಾಗಿರ್ಬೋದು, ರೆವಿನ್ಯೂ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಯಾವ ಅಧಿಕಾರಿಯೂ ಕೂಡ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಗ್ರಾಮಸ್ಥರ ಮಾತಾಗಿದೆ. ಹಾಗಾದರೆ ಗ್ರಾಮಸ್ಥರನ್ನ ಮಾತಾಡಿ ತಿಳಿಯೋಣ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು. ತಕೋರೆ ಈಗಾಗಲೇ ಏನು ಈ ಊರಿನಲ್ಲಿ ಸಾಕಷ್ಟು ಒಂದು ಯುವಕರಾಗಿರ್ಬೋದು, ದೊಡ್ಡವರಾಗಿರ್ಬೋದು ಸೆರೆ ಕುಡಿದು ಬಹಳಷ್ಟು ಜನ ಒಂದು ಏನು ಸಾವನ್ನಪ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಿ? ಮತ್ತೆ ಸೆರೆ ಬಂದಾದ್ರೆ ಸಾಯಲ್ಲ ಸರ, ಸೆರೆ ಕುಡಿದ್ರೆ ಸಾಯ್ತಾರ. ಲಿವರ್ ಕಮ್ಮಕ್ಕವು. ಮತ್ತೆ ಈಗ ಮನ್ಯಾಗ ತನ್ನ ಸತ್ತು ಹೋದ್ರೆ ಹೆಣ್ಮಕ್ಳು ಹೋಗಿ ಏನು ಎಲ್ಲಿ ದುಡ್ಕೊಂಬರ್ಬೇಕ್ರಿ ಸರ. ಮತ್ತು ಈಗ ಅವ್ರ ಗಂಡುಗಳಿದ್ರೆ ದುಡ್ಕೊಂಬಂದು ಕೊಡ್ತಾರ. ಅವರು ಸೆರೆ ಕುಡಿದು ಬಿಟ್ರೆ 100 ರೂಪಾಯಿ ಸಂತಿ ತಂದ್ರೆ ಮನ್ಯಾಗ ಗಂಡ್ರ ಮಕ್ಳು ಕರ್ಕೊಂಡು ಊಟ ಮಾಡ್ತಾರ. ಮುಂಜಾನೆ ಒಂದು 100 ರೂಪಾಯಿ ಕೊಟ್ಟು ಸೆರೆ ಕುಡ್ತಾರೆ, ಸಂಜೆಗೆ ಒಂದು 100 ರೂಪಾಯಿ ಕೊಟ್ಟು ಸೆರೆ ಕುಡ್ತಾರೆ, ಮಧ್ಯಾಹ್ನ ಒಂದು 100 ರೂಪಾಯಿ ಕೊಟ್ಟು ಸೆರೆ 300 ರೂಪಾಯಿ ಪಗಾರ. 300 ರೂಪಾಯಿನೂ ಸೆರೆ ಕುಡಿದು ಹೋದ್ರ ಮನ್ಯಾಗ ಹೆಣ್ರ ಮಕ್ಳು ಜೀವನ ಹೆಂಗೆ ಸರ? ಅವ್ರು ಹೆಂಗೆ ಬದುಕಬೇಕು? ಬದುಕಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಊರಲ್ಲಿ ಸೆರೆ ಬೇಡ. ಅದೇ ರೀತಿಯಾಗಿ ಇಲ್ಲೊಬ್ರು ಇದ್ದಾರೆ. ಅಜ್ಜಿ, ನಿಮ್ಮ ಮನೆಯಲ್ಲಿ ಏನಾಗಿದೆ? ಎಷ್ಟು ಜನ ಸೆರೆ ಕುಡಿದು ಈ ಥರ ಆಗಿದ್ದಾರೆ? ನಮ್ಮ ಮನೆಯಲ್ಲಿ ಒಬ್ಬ ಮಗ ಹಿಂಗ ಸೆರೆ ಕುಡಿದು ಸುತ್ತಾನೆ. ಈಗ ನಮ್ಮ ಗಂಡ್ರವ್ರು ಸೆರೆ ಕುಡಿದು ಸುತ್ತಾನೆ. ಒಳ್ಳೆ ಈಗ ಒಬ್ಬನು ಇವತ್ತು ನಾಳೆ ಸಾಯಂಗೂ ಆಗ್ಯಾನ. ನನ್ನ ಮನೆಯೊಳಗೂ 3 ಮಂದಿ 6 ಮಂದಿ ಸತ್ತು ನಂದು ಆ ಥರ ಆಗಿಬಿಟ್ಟಾರೆ. ಏನು ಉಪಯೋಗಿಲ್ಲ. ನಾವು ಈ ಚಂತೆ ದುಡ್ಕೊಂಬಂದು ನಮ್ಮ ಬಂಗಾರ. ನಾವು ದುಡ್ಕೊಂಬಂದು ನಮ್ಮ ಬಟ್ಟಿಗೆ ಬರೋದಿಲ್ಲ, ನಮ್ಮ ಕೈಗೂ ಬರೋದಿಲ್ಲ. ಮನ್ಯಾಗ ನ್ಯಾಯ ಉಂಟು. ಬರೇ ಬರೋದು ಕುಡಿದು 4 ಗಂಟೆಗೆ ಹೋದವ ಸಂಜೆ 4 ಗಂಟೆ ತನಕ ಕುಡಿದು ಹಿಂಗೆ ಕುಡಿದು ಮನ್ಯಾಗ ತಂದಿಟ್ರೆ ಅದನ್ನ ಉರಿ ಹೆಚ್ಚಿದ್ರೆ ನೀನು ನನಗೆ ಉರಿ ಹಚ್ಚಕ್ಕೆ ಬಂದಾನ್ರಿ. ಅದನ್ನು ತೊಗೊಂಡು ಸೆರೆ ಬಾಟ್ಲಿ ತೊಗೊಂಡು ಉರಿ ಹಚ್ಚಕ್ಕೆ ನನಗೆ ಕಟ್ಟಿಕೊಂಡು ಹೋಗದ. ಮನ್ಯಾಗ ಹಡು ಹುಡುಗಿನ ಹೊರಗೆ ಹಾಕಿಲ್ಲ. ಮತ್ತು ಈ ಸಮಸ್ಯೆ ನಮಗೆ ಭಾಳ ಅದಾವ್ರಿ. ಈ ಊರಲ್ಲಿ ಅದನ್ನ ಬಿಟ್ಟ ಯಾವುದು ಬೇಡ. ಒಟ್ಟಾರೆಯಾಗಿ ಏನು ಹಲ್ಕುರ್ಕಿ ಗ್ರಾಮದ ಸಾಕಷ್ಟು ಒಂದು ಮಹಿಳೆಯರು ಹೇಳುವಂಥ ಮಾತೇನಂತಂದರೆ, ಇವತ್ತಿನ ದಿನ ಸಾಕಷ್ಟು ನಮ್ಮ ಗ್ರಾಮದಲ್ಲಿ ಏನು ಯುವಕರಿಂದ ಹಿಡ್ಕೊಂಡು ಮುದುಕರವರೆಗೂ ಕೂಡ ಒಂದು ಏನು ಸರಾಯಿ ಕುಡಿದ್ರಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಆದರೆ ಇನ್ನು ಮುಂದೆ ಒಂದು ವೇಳೆ ಅಬಕಾರಿ ಇಲಾಖೆ ಆಗಿರ್ಬೋದು, ಸರ್ಕಾರದ ಪ್ರತಿನಿಧಿಗಳು ಕೂಡ ಆದಷ್ಟು ಬೇಗನೆ ಈ ಸರಾಯಿ ಬಂದ್ ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಂತೆ ಜೊತೆ ಸಿದ್ದು ಚಿತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅಬಕಾರಿ ಸಚಿವರ ತವರು ಜಿಲ್ಲೆ ಆದಂಥ ಏನು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹಲ್ಕುರ್ಕಿ ಗ್ರಾಮದಲ್ಲಿ ಇವತ್ತಿನ ದಿನ ಸಾಕಷ್ಟು ಜನ ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು ಮತ್ತು ಅನೇಕ ವಯಸ್ಕರರು ಕೂಡ ಏನು ಸರಾಯಿ ಒಂದು ಇದಕ್ಕೆ ಮಗ್ನನಾಗಿ ಬಹಳಷ್ಟು ಜನರು ಕೂಡ ಇವತ್ತು ಸರಾಯಿ ಕುಡಿದು ಸಾಯುವಂಥ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಒಂದು ತಿಂಗಳಲ್ಲೇ 4 ರಿಂದ 5 ಜನ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈ ಒಂದು ಏನು ಗ್ರಾಮದಲ್ಲಿದ್ದಂಥ ಮಹಿಳೆಯರಾಗಿರ್ಬೋದು, ಪುರುಷರು ಕೂಡ ಹೇಳುವಂಥ ಮಾತಾಗಿದೆ. ಆದರೆ ಇವತ್ತಿನ ದಿನ ಬೇಸತ್ತು ಆದಷ್ಟು ಬೇಗನೆ ಈ ಒಂದು ಸರಾಯಿ ಅಂಗಡಿಯನ್ನು ಬಂದ್ ಮಾಡದೇ ಇದ್ರೇನೆ ಏನು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಏನು ರೋಡ್ ಪಕ್ಕದಲ್ಲಿರ್ತಕ್ಕಂಥ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಲ್ಲಿ ಕೂಡ ಬರೀ ಸರಾಯಿಯನ್ನೇ ಮಾರ್ತಾರೆ, ಹೆಸರಿಗೆ ಮಾತ್ರ ಪಾನ್ ಶಾಪ್ ಅಂತ ಇರುತ್ತೆ, ಆದರೆ ಒಳಗಡೆ ಸರಾಯಿ ಮಾರ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಸಾಕಷ್ಟು ಏನು ಅಬಕಾರಿ ಇಲಾಖೆಗಾಗಿರ್ಬೋದು, ರೆವಿನ್ಯೂ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಯಾವ ಅಧಿಕಾರಿಯೂ ಕೂಡ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಗ್ರಾಮಸ್ಥರ ಮಾತಾಗಿದೆ. ಹಾಗಾದರೆ ಗ್ರಾಮಸ್ಥರನ್ನ ಮಾತಾಡಿ ತಿಳಿಯೋಣ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು. ತಕೋರೆ ಈಗಾಗಲೇ ಏನು ಈ ಊರಿನಲ್ಲಿ ಸಾಕಷ್ಟು ಒಂದು ಯುವಕರಾಗಿರ್ಬೋದು, ದೊಡ್ಡವರಾಗಿರ್ಬೋದು ಸೆರೆ ಕುಡಿದು ಬಹಳಷ್ಟು ಜನ ಒಂದು ಏನು ಸಾವನ್ನಪ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಿ? ಮತ್ತೆ ಸೆರೆ ಬಂದಾದ್ರೆ ಸಾಯಲ್ಲ ಸರ, ಸೆರೆ ಕುಡಿದ್ರೆ ಸಾಯ್ತಾರ. ಲಿವರ್ ಕಮ್ಮಕ್ಕವು. ಮತ್ತು ಈಗ ಮನ್ಯಾಗ ತನ್ನ ಸತ್ತು ಹೋದ್ರೆ ಹೆಣ್ಮಕ್ಳು ಹೋಗಿ ಏನು ಎಲ್ಲಿ ದುಡ್ಕೊಂಬರ್ಬೇಕ್ರಿ ಸರ. ಮತ್ತು ಈಗ ಅವ್ರ ಗಂಡುಗಳಿದ್ರೆ ದುಡ್ಕೊಂಬಂದು ಕೊಡ್ತಾರ. ಅವರು ಸೆರೆ ಕುಡಿದು ಬಿಟ್ರೆ 100 ರೂಪಾಯಿ ಸಂತಿ ತಂದ್ರೆ ಮನ್ಯಾಗ ಗಂಡ್ರ ಮಕ್ಳು ಕರ್ಕೊಂಡು ಊಟ ಮಾಡ್ತಾರ. ಮುಂಜಾನೆ ಒಂದು 100 ರೂಪಾಯಿ ಕೊಟ್ಟು ಸೆರೆ ಕುಡ್ತಾರೆ, ಸಂಜೆಗೆ ಒಂದು 100 ರೂಪಾಯಿ ಕೊಟ್ಟು ಸೆರೆ ಕುಡ್ತಾರೆ, ಮಧ್ಯಾಹ್ನ ಒಂದು 100 ರೂಪಾಯಿ ಕೊಟ್ಟು ಸೆರೆ 300 ರೂಪಾಯಿ ಪಗಾರ. 300 ರೂಪಾಯಿನೂ ಸೆರೆ ಕುಡಿದು ಹೋದ್ರ ಮನ್ಯಾಗ ಹೆಣ್ರ ಮಕ್ಳು ಜೀವನ ಹೆಂಗೆ ಸರ? ಅವ್ರು ಹೆಂಗೆ ಬದುಕಬೇಕು? ಬದುಕಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಊರಲ್ಲಿ ಸೆರೆ ಬೇಡ. ಅದೇ ರೀತಿಯಾಗಿ ಇಲ್ಲೊಬ್ರು ಇದ್ದಾರೆ. ಅಜ್ಜಿ, ನಿಮ್ಮ ಮನೆಯಲ್ಲಿ ಏನಾಗಿದೆ? ಎಷ್ಟು ಜನ ಸೆರೆ ಕುಡಿದು ಈ ಥರ ಆಗಿದ್ದಾರೆ? ನಮ್ಮ ಮನೆಯಲ್ಲಿ ಒಬ್ಬ ಮಗ ಹಿಂಗ ಸೆರೆ ಕುಡಿದು ಸುತ್ತಾನೆ.
ಈಗ ನಮ್ಮ ಗಂಡ್ರವ್ರು ಸೆರೆ ಕುಡಿದು ಸುತ್ತಾರೆ ಒಳ್ಳೆ ಈಗ ಒಬ್ಬನು ಇವತ್ತು ನಾಳೆ ಸಾಯಂಗೂ ಆಗ್ಯಾನ ನನ್ನ ಮನೆಯೊಳಗೂ 36 ಮಂದಿ ಸತ್ ನಂದು ಆ ಥರ ಆಗಿಬಿಟ್ಟಾರೆ ಏನು ಉಪಯೋಗ ಇಲ್ಲ. ನಾವು ಈ ಚಂತೆ ದುಡ್ಕೊಂಬಂದು ನಮ್ಮ ಬಂಗಾರ ನಾವು ದುಡ್ಕೊಂಬಂದು ನಮ್ಮ ಬಟ್ಟೆಗೆ ಬರೋದಿಲ್ಲ, ನಮ್ಮ ಕೈಗೂ ಬರೋದಿಲ್ಲ. ಮನ್ಯಾಗ ನ್ಯಾಯ ಉಂಟು, ಬರೇ ಬರೋದು ಕುಡಿದು 4 ಗಂಟೆಗೆ ಹೋಗೋದವ ಸಂಜೆ 4 ಗಂಟೆ ತನಕ ಕುಡಿದು ಹಿಂಗೆ ಕುಡಿದು ಹಿಂಗೆ ಹಿಡಿದು ಮನ್ಯಾಗ ತಂದಿಟ್ರೆ ಅದನ್ನ ಉರಿ ಹೆಚ್ಚಿದ್ರೆ ನಿನ್ನ ನನಗೆ ಉರಿ ಹಚ್ಚಕ್ಕೆ ಬಂದಾನ್ರಿ. ಅದನ್ನು ತೊಗೊಂಡು ಶರೀರ ಬಾಟ್ಲಿ ತೊಗೊಂಡು ಉರಿ ಹಚ್ಚಕ್ಕೆ ನನಗೆ ಕಟ್ಟಿಕೊಂಡು ಹೋಗದ ಮನ್ಯಾಗ ಹಾಡು ಹುಡುಗಿನ ಹೊರಗೆ ಹಾಕಿದ. ಮತ್ತು ಈ ಸಮಸ್ಯೆ ನಮಗೆ ಭಾಳ ಅದಾವ್ರಿ. ಈ ಊರಲ್ಲಿ ಅದನ್ನ ಬಿಟ್ಟ ಯಾವುದು ಬೇಡ. ಒಟ್ಟಾರೆಯಾಗಿ ಏನು ಹಲಕುರ್ಕಿ ಗ್ರಾಮದ ಸಾಕಷ್ಟು ಒಂದು ಮಹಿಳೆಯರು ಹೇಳುವಂಥ ಮಾತೇನಂತಂದರೆ, ಇವತ್ತಿನ ದಿನ ಸಾಕಷ್ಟು ನಮ್ಮ ಗ್ರಾಮದಲ್ಲಿ ಏನು ಯುವಕರಿಂದ ಹಿಡ್ಕೊಂಡು ಮುದುಕರವರೆಗೂ ಕೂಡ ಒಂದು ಏನು ಸರಾಯಿ ಕುಡಿದ್ರಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಆದರೆ ಇನ್ನು ಮುಂದೆ ಒಂದು ವೇಳೆ ಅಬಕಾರಿ ಇಲಾಖೆ ಆಗಿರ್ಬೋದು, ಸರ್ಕಾರದ ಪ್ರತಿನಿಧಿಗಳು ಕೂಡ ಆದಷ್ಟು ಬೇಗನೆ ಈ ಸರಾಯಿ ಬಂದ್ ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ಚಿತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅಬಕಾರಿ ಸಚಿವರ ತವರು ಜಿಲ್ಲೆ ಆದಂಥ ಏನು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹಲಕುರ್ಕಿ ಗ್ರಾಮದಲ್ಲಿ ಇವತ್ತಿನ ದಿನ ಸಾಕಷ್ಟು ಜನ ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು ಮತ್ತು ಅನೇಕ ವಯಸ್ಕರರು ಕೂಡ ಏನು ಸರಾಯಿ ಒಂದು ಇದಕ್ಕೆ ಮಗ್ನನಾಗಿ ಬಹಳಷ್ಟು ಜನರು ಕೂಡ ಇವತ್ತು ಸರಾಯಿ ಕುಡಿದು ಸಾಯುವಂಥ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಒಂದು ತಿಂಗಳಲ್ಲೇ 4 ರಿಂದ 5 ಜನ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈ ಒಂದು ಏನು ಗ್ರಾಮದಲ್ಲಿದ್ದಂಥ ಮಹಿಳೆಯರಾಗಿರ್ಬೋದು, ಪುರುಷರು ಕೂಡ ಹೇಳುವಂಥ ಮಾತಾಗಿದೆ. ಆದರೆ ಇವತ್ತಿನ ದಿನ ಬೇಸತ್ತು ಆದಷ್ಟು ಬೇಗನೆ ಈ ಒಂದು ಸರಾಯಿ ಅಂಗಡಿಯನ್ನು ಬಂದ್ ಮಾಡದೇ ಇದ್ರೇ ಏನು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಏನು ರೋಡ್ ಪಕ್ಕದಲ್ಲಿರ್ತಕ್ಕಂಥ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಲ್ಲಿ ಕೂಡ ಬರೀ ಸರಾಯಿಯನ್ನೇ ಮಾರ್ತಾರೆ, ಹೆಸರಿಗೆ ಮಾತ್ರ ಪಾನ್ ಶಾಪ್ ಅಂತ ಇರುತ್ತೆ, ಆದರೆ ಒಳಗಡೆ ಸರಾಯಿ ಮಾರ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಏನು ಅಬಕಾರಿ ಇಲಾಖೆಗೆ ಆಗಿರ್ಬೋದು, ರೆವಿನ್ಯೂ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಯಾವ ಅಧಿಕಾರಿಯೂ ಕೂಡ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಗ್ರಾಮಸ್ಥರ ಮಾತಾಗಿದೆ. ಹಾಗಾದರೆ ಗ್ರಾಮಸ್ಥರನ್ನ ಮಾತಾಡಿ ತಿಳಿಯೋಣ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು. ಅಪ್ಪರೆ, ಈಗಾಗಲೇ ಏನು ನಿಮ್ಮ ಊರಿನಲ್ಲಿ ಸಾಕಷ್ಟು ಒಂದು ಯುವಕರಾಗಿರ್ಬೋದು, ದೊಡ್ಡವರಾಗಿರ್ಬೋದು ಸೆರೆ ಕುಡಿದು ಬಹಳಷ್ಟು ಜನ ಒಂದು ಏನು ಸಾವನ್ನಪ್ತಾ ಇದ್ದಾರೆ, ಇದಕ್ಕೆ ಏನು ಹೇಳ್ತೀರಿ? ಮತ್ತೆ ಸೆರೆ ಬಂದಾದ್ರೆ ಸಾಯಲ್ಲಲ್ಲ ಸರ. ಸೆರೆ ಕುಡಿದ್ರೆ ಸಾಯ್ತಾರ, ಲಿವರ್ ಕಮ್ಮಕ್ಕವು. ಮತ್ತೆ ಈಗ ಮನ್ಯಾಗ ತನ್ನ ಸತ್ತು ಹೋದ್ರೆ ಹೆಣ್ಮಕ್ಳು ಹೋಗಿ ಏನು ಎಲ್ಲಿ ದುಡ್ಕೊಂಬರ್ಬೇಕ್ರಿ ಸರ. ಮತ್ತು ಈಗ ಅವ್ರ ಗಂಡುಗಳಿದ್ರೆ ದುಡ್ಕೊಂಬಂದು ಕೊಡ್ತಾರ. ಅವರು ಸೆರೆ ಕುಡಿದು ಬಿಟ್ರೆ 100 ರೂಪಾಯಿ ಸಂತಿ ತಂದ್ರೆ ಮನ್ಯಾಗ ಗಂಡ್ರ ಮಕ್ಳು ಕರ್ಕೊಂಡು ಊಟ ಮಾಡ್ತಾರೆ. ಮುಂಜಾನೆ ಒಂದು 100 ರೂಪಾಯಿ ಕೊಟ್ಟು ಸೆರೆ ಕುಡಿತಾರೆ, ಸಂಜೆಗೆ ಒಂದು 100 ರೂಪಾಯಿ ಕೊಟ್ಟು ಸೆರೆ ಕುಡಿತಾರೆ, ಮಧ್ಯಾಹ್ನ ಒಂದು 100 ರೂಪಾಯಿ ಕೊಟ್ಟು ಸೆರೆ 300 ರೂಪಾಯಿ ಪಗಾರ. 300 ರೂಪಾಯಿನೂ ಸೆರೆ ಕುಡಿದೋದ್ರ ಮನ್ಯಾಗ ಹೆಣ್ರ ಮಕ್ಳು ಜೀವನ ಹೆಂಗೆ ಸರ? ಅವ್ರು ಹೆಂಗೆ ಬದುಕಬೇಕು? ಬದುಕಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಊರಲ್ಲಿ ಸೆರೆ ಬೇಡ. ಅದೇ ರೀತಿಯಾಗಿ ಇಲ್ಲೊಬ್ರು ಇದ್ದಾರೆ. ಅಜ್ಜಿ, ನಿಮ್ಮ ಮನೆಯಲ್ಲಿ ಏನಾಗಿದೆ? ಎಷ್ಟು ಜನ ಸೆರೆ ಕುಡಿದು ಈ ಥರ ಆಗಿದ್ದಾರೆ? ನಮ್ಮ ಮನೆಯಲ್ಲಿ ಒಬ್ಬ ಮಗ ಹಿಂಗೆ ಸೆರೆ ಕುಡಿದು ಸುತ್ತಾನೆ. ಈಗ ನಮ್ಮ ಗಂಡ್ರವ್ರು ಸೆರೆ ಕುಡಿದು ಸುತ್ತಾರೆ ಒಳ್ಳೆ ಈಗ ಒಬ್ಬನು ಇವತ್ತು ನಾಳೆ ಸಾಯಂಗೂ ಆಗ್ಯಾನ ನನ್ನ ಮನೆಯೊಳಗೂ 36 ಮಂದಿ ಸತ್ ನಂದು ಆ ಥರ ಆಗಿಬಿಟ್ಟಾರೆ. ಏನು ಉಪಯೋಗ ಇಲ್ಲ. ನಾವು ಈ ಚಂತೆ ದುಡ್ಕೊಂಬಂದು ನಮ್ಮ ಬಂಗಾರ ನಾವು ದುಡ್ಕೊಂಬಂದು ನಮ್ಮ ಬಟ್ಟೆಗೆ ಬರೋದಿಲ್ಲ, ನಮ್ಮ ಕೈಗೂ ಬರೋದಿಲ್ಲ. ಮನ್ಯಾಗ ನ್ಯಾಯ ಉಂಟು, ಬರೇ ಬರೋದು ಕುಡಿದು 4 ಗಂಟೆಗೆ ಹೋಗೋದವ ಸಂಜೆ 4 ಗಂಟೆ ತನಕ ಕುಡಿದು ಹಿಂಗೆ ಹಿಡಿದು ಮನ್ಯಾಗ ತಂದಿಟ್ರೆ ಅದನ್ನ ಉರಿ ಹೆಚ್ಚಿದ್ರೆ ನಿನ್ನ ನನಗೆ ಉರಿ ಹಚ್ಚಕ್ಕೆ ಬಂದಾನ್ರಿ. ಅದನ್ನು ತೊಗೊಂಡು ಶರೀರ ಬಾಟ್ಲಿ ತೊಗೊಂಡು ಉರಿ ಹಚ್ಚಕ್ಕೆ ನನಗೆ ಕಟ್ಟಿಕೊಂಡು ಹೋಗದ ಮನ್ಯಾಗ ಹಾಡು ಹುಡುಗಿನ ಹೊರಗೆ ಹಾಕಿದ. ಮತ್ತು ಈ ಸಮಸ್ಯೆ ನಮಗೆ ಭಾಳ ಅದಾವ್ರಿ. ಈ ಊರಲ್ಲಿ ಅದನ್ನ ಬಿಟ್ಟ ಯಾವುದು ಬೇಡ. ಒಟ್ಟಾರೆಯಾಗಿ ಏನು ಹಲಕುರ್ಕಿ ಗ್ರಾಮದ ಸಾಕಷ್ಟು ಒಂದು ಮಹಿಳೆಯರು ಹೇಳುವಂಥ ಮಾತೇನಂತಂದರೆ, ಇವತ್ತಿನ ದಿನ ಸಾಕಷ್ಟು ನಮ್ಮ ಗ್ರಾಮದಲ್ಲಿ ಏನು ಯುವಕರಿಂದ ಹಿಡ್ಕೊಂಡು ಮುದುಕರವರೆಗೂ ಕೂಡ ಒಂದು ಏನು ಸರಾಯಿ ಕುಡಿದ್ರಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಆದರೆ ಇನ್ನು ಮುಂದೆ ಒಂದು ವೇಳೆ ಅಬಕಾರಿ ಇಲಾಖೆ ಆಗಿರ್ಬೋದು, ಸರ್ಕಾರದ ಪ್ರತಿನಿಧಿಗಳು ಕೂಡ ಆದಷ್ಟು ಬೇಗನೆ ಈ ಸರಾಯಿ ಬಂದ್ ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ಚಿತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.